ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಶಿವಶರಣ ಶ್ರೀ ಸಮಗಾರ ಹರಳಯ್ಯನವರು ಸಮಾಜದ ದೊಡ್ಡ ಶಕ್ತಿಯಾಗಿದ್ದಾರೆ. ಸಚಿವ ಡಾ ಎಚ್ ಕೆ ಪಾಟೀಲ್. ಸಮತಾ ಸೇನಾ ಜಿಲ್ಲಾ ವತಿಯಿಂದ ಮಹಾಶಿವಶರಣ ಶ್ರೀ ಸಮಗಾರ ಹರಳಯ್ಯನವರ 857ನೇ ಜಯಂತ್ಯೋತ್ಸವವನ್ನು ನಗರದ ಟಾಂಗಾಕೂಟ ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್ ಕೆ ಪಾಟೀಲರು ಉದ್ಘಾಟಿಸಿ ಮಾತನಾಡಿ, ಶಿವಶರಣ ಶ್ರೀ ಸಮಗಾರ ಹರಳಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾಜದ ಸುಧಾರಣಾ ಅತ್ಯಂತ ಶ್ರೇಷ್ಠವಾಗಿತ್ತು. ಸಮಗಾರ ಹರಳಯ್ಯನವರ ಸಮಾಜದವರಿಗೆ ಇವರು ದೊಡ್ಡ ಶಕ್ತಿ ಹಾಗೂ ನಿಮ್ಮ ಸಮತಾ ಸೇನಾ ಸಂಘಟನೆಯ ವತಿಯಿಂದ ಇದೇ ಸ್ಥಳದಲ್ಲಿ 858ನೇ ಜಯಂತ್ಯೋತ್ಸವದಲ್ಲಿ ಇದೇ ಸ್ಥಳದಲ್ಲಿ ಹರಳಯ್ಯನವರ ಚರಿತ್ರೆಯ ಪುಸ್ತಕವನ್ನು ಬಿಡುಗಡೆ ಮಾಡಿ ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮತಾ ಸೇನಾ ರಾಜ್ಯಾಧ್ಯಕ್ಷ ಗುರು ಉಳ್ಳಿಕಾಶಿ ಅವರು ಮಾತನಾಡಿ, 12ನೇ ಶತಮಾನದಲ್ಲಿಯೇ ಶ್ರೀ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲಾ ಸಮಾಜದ, ಅದರಲ್ಲಿಯೂ ಅತ್ಯಂತ ಹಿಂದುಳಿದ ಮತ್ತು ಅಸ್ಪೃಶ್ಯ ಸಮಾಜದವರಿಗೆ ಸಮಾನತೆ ನೀಡಿ ಅವರಲ್ಲೂ ಸಹ ಆತ್ಮವಿಶ್ವಾಸವನ್ನು ತುಂಬಿದ ಬಸವಣ್ಣನವರ ಕಾರ್ಯ ಇಂದಿಗೂ ಪ್ರಸ್ತುತವಾಗಿದೆ. ಬಸವಣ್ಣನವರ ಸಮಾನತೆ ಅಡಿಯಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಸಮಬಾಳು ಸಮಪಾಲು ದೊರಕಿಸಿಕೊಟ್ಟಿದ್ದಾರೆ. ಅವರನ್ನು ಸಹ ಸ್ಮರಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಯುವ ನಾಯಕರಾದ ಕೃಷ್ಣಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಇಂದಿನ ಯುವಕರು ಶರಣರ ಸಂಸ್ಕೃತಿಯನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಜಾತಿ ಪದ್ಧತಿಯನ್ನ ಕಿತ್ತೊಗೆಯಲು ಸಾಧ್ಯ ಎಂದು ಹೇಳಿದರು. ಮತ್ತು ಸಮತಾ ಸೇನಾ ಅಧ್ಯಕ್ಷರಾದ ಕಿರಣ್ ಗಾಮನಗಟ್ಟಿಯವರ ಕಾರ್ಯಕ್ರಮಗಳಲ್ಲಿ ಹಲವಾರು ಬಾರಿ ಆಗಮಿಸಿದ್ದೇನೆ. ಅವರ ಸಮಾಜಪರ ಕ್ರಿಯಾಶೀಲತೆಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೂವಾರಿಯಾದ ಸಮತಾ ಸೇನಾ ಜಿಲ್ಲಾ ಅಧ್ಯಕ್ಷರಾದ ಕಿರಣ್ ಗಾಮನಗಟ್ಟಿಯವರು ಶಿವಶರಣ ಶ್ರೀ ಸಮಗಾರ ಹರಳಯ್ಯನವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ, ಅವರು ತಮ್ಮ ಕಾಯಕದ ಮೂಲಕ ಶರಣ ತತ್ವವನ್ನು ಅಳವಡಿಸಿಕೊಂಡು ಬಸವಣ್ಣನವರ ಪ್ರೀತಿಗೆ ಪಾತ್ರರಾಗಿ ಅವರ ಅನುಭವ ಮಂಟಪದಲ್ಲಿ ಸ್ಥಾನ ಪಡೆದುಕೊಂಡಿದ್ದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವದ ಅಡಿಯಲ್ಲಿ ಕೆಲಸ ಮಾಡಿದರೆ ಯಾವ ಕೆಲಸದಲ್ಲಿಯೂ ಯಶಸ್ವಿಯಾಗಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ ಪೀರ್ ಸಾಬ್ ಗೌತಾಳ್, ಸಮತಾ ಸೇನಾ ಜಿಲ್ಲಾಧ್ಯಕ್ಷರಾದ ಕಿರಣ್ ಗಾಮನಗಟ್ಟಿ, ಲೋಹಿತ್ ಗಾಮನಗಟ್ಟಿ, ಸಮತಾ ಸೇನಾ ಗೌರವಾಧ್ಯಕ್ಷರಾದ ಕಲ್ಪನಾ ಹೊನಕೇರಿ, ಮಂಜುನಾಥ್ ಕೊರ್ವರ್, ಸತೀಶ್ ಮಂಡಲಗೇರಿ, ವಿಜಯ್ ಗಾಮನಗಟ್ಟಿ, ಸಮಗಾರ ಹರಳಯ್ಯ ಹಿರಿಯರಾದ ಪ್ರೇಮನಾಥ್ ಗರಗ್, ದಶರಥ ಅಗಸಿಮನಿ, ಮಂಜುನಾಥ್ ಟಗಟರ್, ಪ್ರಕಾಶ್ ಹೊನಕೇರಿ, ಪರಶುರಾಮ್ ನರಗುಂದ್, ನಾಗರಾಜ್ ಕುಂದರ್ಗಿ, ರೇವಣಸಿದ್ದಪ್ಪ ಮೆಳ್ಳಣ್ಣವರ್, ಶ್ರೀಧರ್ ಅಗಸಿಮನಿ, ವೀರೇಶ್ ಮುದೇನಗುಡಿ ಮಠ್, ರಮೇಶ್ ತೆರ್ದಾಳ್, ರಮೇಶ್ ಬೆಣಕಿ, ಗೋಪಾಲ್ ಅಗಸಿಮನಿ, ಪರಶುರಾಮ್ ಲಕ್ಕುಂಡಿ, ಯಲ್ಲಪ್ಪ ಉಳ್ಳಿಕಾಶಿ, ಮಂಜುನಾಥ್ ತೆರ್ದಾಳ್, ರವಿ ಅಗಸಿಮನಿ, ವಿನಾಯಕ್ ಅಗಸಿಮನಿ, ಗಿಡ್ಡಪ್ಪ ತೆರ್ದಾಳ್, ಪ್ರಕಾಶ್ ಕಮಡೊಳ್ಳಿ, ಈಶ್ವರ ಮುಂಡ್ರಗಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. 857ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಬಸವಣ್ಣವರ ಪಾರ್ಲಿಮೆಂಟನ್ನು ಅವರು ಅವತ್ತು ಸಂಘಟಿಸಿದ್ರು. ಆ ಪಾರ್ಲಿಮೆಂಟ್ನೊಳಗೆ ಭಕ್ತಿಗೆ ಹಾಗೂ ಪುಸ್ತಕಕ್ಕೆ ಪ್ರಸಿದ್ಧಿ ಪಡೆಯೋದರ ಜೊತೆಗೆ ತನ್ನ ಉತ್ತಮವಾಗಿರ್ತಕ್ಕಂಥ ಸಮಾಜ ಸುಧಾರಣಾ ವಚನಗಳನ್ನು ಅತ್ಯಂತ ಶ್ರೇಷ್ಠ ಶರಣರ ಪಟ್ಟಿಗೆ ಹೋಗಿರ್ತಕ್ಕಂಥ ಪೂಜ್ಯರಾದ ಮಹಾಶಿವಶರಣ ಶ್ರೀ ಸಮಗಾರ ಹರಳಯ್ಯನವರು ಸಮಾಜಕ್ಕೆ ಒಂದು ದೊಡ್ಡ ಅಭಿಮಾನದ ದ್ಯೋತಕವಾಗಿದ್ದಾರೆ. ಅವರ ಜಯಂತಿಯ ಈ ಸಂದರ್ಭದೊಳಗೆ ಕೆಲವಾದರೂ ವಚನಗಳನ್ನು ಪಠಿಸೋದಾಗಲಿ, ಅವರ ವಚನಗಳ ಬಗ್ಗೆ ಪುಸ್ತಕ ಪ್ರಕಟಿಸೋದಾಗಲಿ ಆಗಬೇಕು. ಇದರ 858 ಜಯಂತ್ಯೋತ್ಸವಕ್ಕೆ ಇದೇ ಸ್ಥಳದೊಳಗೆ ಅವರ ವಚನಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಬೇಕು. ಬಸವಣ್ಣವರು ಸಮಾಜಕ್ಕೆ ಸಮಾಜವಾದಿ ಬುನಾದಿಯನ್ನು ಹಾಕಿದರು. ನಮ್ಮ ಸಂವಿಧಾನದೊಳಗೆ ಏನೈತಿ ಇವತ್ತು ಬಸವಣ್ಣವರ ವಚನದೊಳಗೆ ಇಲ್ಲದ್ದೇನೂ ಇಲ್ಲ. ಅಥವಾ ಬಸವಣ್ಣವರ ವಚನ ನಮ್ಮ ಸಂವಿಧಾನ ರಚನೆ ಮಾಡೋದ್ರೊಳಗೆ ಬಹುದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ಹಾಗೂ ಪ್ರಭಾವ ಬೀರಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಯಾವುದೇ ಆದರ್ಶ ತೆಗೆದುಕೊಂಡು ಆ ಬಸವಣ್ಣವರು ಸಂಘಟಿಸಿದಂಥ ಆ ಏನೊಂದು ಸಂಸತ್ತಿತ್ತು, ಆ ಸಂಸತ್ತು ಬಹಳ ಸಿರಿವಂತ ಸಂಸತ್ತಾಗಿತ್ತು.
ಇವತ್ತು ನಾವೆಲ್ಲ ಯಾವುದು ಆದರ್ಶಕ್ಕೆ ಮಾತಾಡ್ತೀವಿ, ಆದರ್ಶದ ಬಗ್ಗೆ ಮಾತಾಡ್ತೀವಿ. ನಮ್ಮ ನೆಗೆಟಿವ್ ನಾವು ಸರಿ ಇಲ್ಲ, ಆದರೆ ಮಾತನಾಡುವೆಲ್ಲ ಜಾತ್ಯತೀತವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತೀವಿ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀವಿ. ಇನ್ನೂ ಶೋಷಣೆಯನ್ನು ಸಮಾಜ ಮುಂದುವರಿಸಿಕೊಂಡೇ ಬಂದಿದೆ. ಇನ್ನೂ ಜನರ ಬದುಕು ಎಲ್ಲರಿಗೂ ಸಮಾನ ಇಲ್ಲ, ಎಲ್ಲರಿಗೂ ಸಂತೋಷಮಯವಾಗಿಲ್ಲ. ಆದಾಗ್ಯೂ ಬಸವಣ್ಣವರ ವಚನಗಳು ನಮಗೆ ಪ್ರೇರಣೆ ನೀಡಿ ಸಂವಿಧಾನದ ಪ್ರಕಾರ ನಾವೆಲ್ಲರೂ ನಡೆದು ಒಂದು ರೀತಿ ಆದರ್ಶ ಸಮಾಜವನ್ನು ನಾವು ಕಟ್ಟುವುದಕ್ಕೆ ಈ ಒಂದು 857ನೇ ಜಯಂತ್ಯೋತ್ಸವ ಪೂಜ್ಯ ಮಹಾಶಿವಶರಣ ಶ್ರೀ ಸಮಗಾರ ಹರಳಯ್ಯನವರ ಜಯಂತ್ಯೋತ್ಸವ ನಮ್ಮೆಲ್ಲರಿಗೆ ಪ್ರೇರಣೆ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಮತ್ತೊಮ್ಮೆ ಸಂಘಟಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಮಾತನಾಡುತ್ತೇನೆ. ಇಂದಿನ ಕಲಬುರಗಿ ಜಿಲ್ಲೆಯ ಶಾಪುರ ತಾಲೂಕಿನ ಸಗರೆ ಎಂಬ ಗ್ರಾಮವೊಂದರಲ್ಲಿ ಹರಳಯ್ಯ ಮತ್ತು ಕಲ್ಯಾಣ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ತಮ್ಮ ಕುಲಕಸುಬಾದ ಪಾದರಕ್ಷೆ ತಯಾರಿಕೆ ತೊಡಗಿದ್ದ ಇವರು ಕಲ್ಯಾಣ ನಾಡಿನ ಗುರು ಬಸವಣ್ಣವರ ಕೀರ್ತಿಯನ್ನು ಅವರ ದಲಿತ ಪರ ಕಾಳಜಿ ಪರ ಅವರ ಬಾಯಿಂದಲೇ ಕೇಳುತ್ತಲೇ ಇದ್ದರು. ತಮ್ಮೂರು ಹಾಗೂ ಸುತ್ತಮುತ್ತಲಿನ ಕೈಕಸುಬುದಾರರು ಬಸವಣ್ಣವರ ಪ್ರಸಿದ್ಧಿಯನ್ನು ಕೇಳಿಸಿಕೊಂಡವರು ಕಲ್ಯಾಣ ನಾಡಿತ್ತ ವಲಸೆ ಹೋಗುತ್ತಿರುವುದನ್ನು ನೋಡುತ್ತಿದ್ದರು. ಕಲ್ಯಾಣ ನಾಡಿಗೆ ಹೋಗಿ ಬಂದವರಂತೂ ಗುರು ಬಸವಣ್ಣನವರನ್ನು ಹೊಗಳಿದ್ದು. ಕಾಯಕ ಜೀವಿಗಳ ಕುರಿತು ಬಸವಣ್ಣನವರು ಅಭಿಮಾನ ಮತ್ತು ಅಪೂರ್ವವಾದ ಗೌರವಕ್ಕೆ ಮಾರು ಹೋಗದವರೇ ಪಾಪಿಗಳು ಎನ್ನುವಷ್ಟು ಬಸವಣ್ಣವರ ಪ್ರಭಾವಿತರಾಗಿದ್ದರು. ಹರಳೆಯ ದಂಪತಿಗಳು ಇದನ್ನೆಲ್ಲವನ್ನು ಶಾಂತ ಚಿತ್ತದಿಂದ ಗಮನಿಸುತ್ತಲೇ ಇದ್ದರು. ತಮ್ಮ ಸಮಾಜಕ್ಕೆ ಗೌರವದಿಂದ ಕಾಣುವ ಮಾತು ಅದೊಂದು ಕನಸಿನ ಮಾತಾಗಿಯೇ ಉಳಿದಿತ್ತು. ಆ ಸಂದರ್ಭದಲ್ಲಿ ಹರಳೆಯನವರು ಸಂಚರಿಸುವ ಸಮಯದಲ್ಲಿ ಬೆನ್ನಿಗೆ ಪರಿಕೆಯನ್ನು ಕಟ್ಟಿಕೊಂಡು ಕೊರಳಲ್ಲಿ ಚಿಪ್ಪನ್ನು ಕಟ್ಟಿಕೊಂಡು ಗ್ರಾಮದಲ್ಲಿ ಸಂಚರಿಸುವಾಗ ಹೆಜ್ಜೆ ಮೂಡಬಾರದೆಂದು, ರಸ್ತೆಯಲ್ಲಿ ಉಗುಳಬಾರದೆಂದು ಕೊರಳಲ್ಲಿ ಚಿಪ್ಪು ಕಟ್ಟಿಕೊಂಡು ಸಂಚರಿಸುತ್ತ ಇಂತಹ ಅಸ್ಪೃಶ್ಯತೆ ಅನುಭವಿಸಿದ ಹರಳೆಯ ದಂಪತಿಗಳು ಬಸವಣ್ಣನವರ ನಾಡಿಗೆ ಹೊರಡಲು ಸಿದ್ಧರಾದರು. ಒಮ್ಮೆ ಕಲ್ಯಾಣ ಪಟ್ಟಣದ ರಾಜಬೀದಿಯಲ್ಲಿ ದಿನನಿತ್ಯದಂತೆ ಹರಳೆಯನವರು ಪಾದರಕ್ಷೆಗಳನ್ನು ಮಾರಿಕೊಂಡು ಬರುತ್ತಿದ್ದ ಅಕಸ್ಮಾತ್ವಾಗಿ ಅದೇ ಸಮಯಕ್ಕೆ ಗುರು ಬಸವಣ್ಣನವರು ಹರಳೆಯನವರಿಗೆ ಎದುರಾದರು. ಇವರನ್ನು ಕಂಡ ತಕ್ಷಣ ಹರಳೆಯನವರು ಗುರು ಬಸವಣ್ಣನವರಿಗೆ ಶರಣು ತಂದೆ ಶರಣು ಎಂದು ಕೈ ಮುಗಿದರು. ಅದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಶರಣಾರ್ಥಿಗಳು ಹರಳೆಯನವರು ಎಂದು ಬಾಗಿ ನಮಸ್ಕರಿಸಿದರು. ಮೊದಲು ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದುಕೊಂಡು ಬಂದವರು ತನ್ನ ಒಂದು ಸ್ವರ್ಣ ಸ್ವೀಕರಿಸಿದರು. ತನ್ನ ಜನ್ಮವೇ ಪಾಲನಾಯಿತೆಂದು ತಿಳಿದ ಹರಳೆಯನವರು ಗುರು ಬಸವಣ್ಣನವರನ್ನು ಪ್ರತಿಯಾಗಿ 2 ಬಾರಿ ಶರಣು ಎಂದು ಸ್ವೀಕರಿಸಿದರೆ ತನ್ನ ಜನ್ಮವೇ ಪಾನವಾಯಿತೆಂದು ತಿಳಿದ ಹರಳೆಯನವರು ಗುರು ಬಸವಣ್ಣನವರ ಪ್ರತಿಯಾಗಿ 2 ಬಾರಿ ಶರಣು ಕೇಳಿಸಿಕೊಂಡಾಗ ದಿಕ್ಕು ತೋಚದಂತಾಯಿತು. ಆಕಾಶ ಕಳಚಿ ಮೈಮೇಲೆ ಬಿದ್ದಂತಾಯಿತು. ಇದು ಕನಸು ನನಸು ಎಂದು ತಿಳಿದಾಯಿತು. ಯಾಕಂದ್ರೆ ಇಲ್ಲಿಯವರೆಗೆ ಊರಲ್ಲಿ ಸವರ್ಣೀಯರು ತನಗೆ ತನ್ನ ಕುಲಬಾಂಧವರಿಗೆ ನಮಸ್ಕಾರ ಮಾಡುವುದಂತೂ ದೂರದ ಮಾತು. ನಮ್ಮ ನೆರಳು ಕೂಡ ಹಾಕಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಜನರು ಸ್ವಂತ ಪ್ರತಿನಿಧಿಯಾಗಿ ಹುಟ್ಟು ಬ್ರಾಹ್ಮಣರಾದ ಹಾಗೂ ಕಲ್ಯಾಣರಾದ ಬಿಜ್ಜಳ ರಾಜನ ಹಳೆಯನಾದ ಗುರು ಬಸವಣ್ಣನವರು ನನಗೆ 2 ಸಲ ಶರಣು ಎನ್ನುವುದು ಎಂದರೆ ಎಂಬ ಪ್ರಶ್ನೆ ಮೂಡಿತು. ಒಂದು ರಾಜ್ಯದ ಪ್ರಧಾನಿಗಳಾದ ಬಸವಣ್ಣನವರಿಂದ 2 ನಮಸ್ಕರಿಸಿದರಲ್ಲ ಎಂದು ಶಾಂತಚಿತ್ತರಾದರು. ಹರಳೆಯನವರ ಧರ್ಮಪತ್ನಿ ಪತಿ ಹರಳೆಯನವರಿಂದ ವಿಷಯ ತಿಳಿದು ಪತಿಗೆ, ಕಲ್ಯಾಣಮ್ಮ ಪತಿದೇವ ಚಿಂತಿಸದಿರಿ, ಇದು ಗುರು ಬಸವಣ್ಣನವರಿಗೆ ಸುಂದರವಾದ ಚರ್ಮ ಪಾದರಕ್ಷೆಗಳನ್ನು ಮಾಡಿ ಸಾಮಾನ್ಯ ರೀತಿಯಾಗಿ ಬೇಡ, ಚರ್ಮದ ಅಟ್ಟಿಯಲ್ಲೇ ಮಾಡೋಣ ಎಂದು ಪವಿತ್ರರಾಗುವುದಿಲ್ಲ ಎಂದು ಪತಿಗೆ ಸೂಕ್ತ ಸಲಹೆ ನೀಡಿದರು. ತಕ್ಷಣ ಹರಳೆಯನವರಿಗೆ ಒಪ್ಪಿಗೆ ಆಯಿತು. ಹರಳೆಯನವರು ತಮ್ಮ ಬಲತೊಡೆಯ ಕಲ್ಯಾಣಮ್ಮವರು ಎಡತೊಡೆಯ ಚರ್ಮ ಕೊಯ್ದು ಆ ಚರ್ಮದ ತಯಾರಿಸಿದ ಪಾದರಕ್ಷೆಗಳನ್ನು ಸಡಗರದಿಂದ ರೇಷ್ಮೆ ವಸ್ತ್ರವನ್ನು ಪಾದರಕ್ಷೆಗಳಿಗೆ ಹೊದಿಸಿ ಭಯಭಕ್ತಿಯಿಂದ ಗುರು ಬಸವಣ್ಣನ ಸ್ಮರಿಸುತ್ತಾ ಬಸವಣ್ಣನವರಿಗೆ ಅರ್ಪಿಸಿದರು. ಆಗ ಹರಳೆಯನವರು ತಯಾರಿಸಿದ ಪಾದರಕ್ಷೆಗಳನ್ನು ಒಯ್ದು ಬಸವಣ್ಣರಿಗೆ ಕೊಟ್ಟಾಗ ಭಾವ ಪರಿಸರಾದರು. ಅವುಗಳನ್ನು ಮೆಟ್ಟಿಕೊಳ್ಳದೆ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡರು. ಇವು ದೇವರ ಪಾದರಕ್ಷೆಗಳೆಂದು ಕೊಂಡಾಡಿದರು. ಈ ಪವಿತ್ರ ಪಾದರಕ್ಷೆಗಳನ್ನು ಮಡಿಯುವ ಯೋಗ್ಯತೆ ನನ್ನದಲ್ಲ, ಕೂಡಲ ಸಂಗಮ ದೇವನಿಗಲ್ಲದೆ ನನಗೆ ಸಲ್ಲವು ಎಂದು ನುಡಿದಾಗ ಹರಳೆಯನವರು ಬಸವಣ್ಣನವರ ಚರಣ ಮೇಲಿದ್ದ ಭಕ್ತಿಗೆ ಮನಸೋತು. ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.